ಇಂಡಿಯಾ ಒಕ್ಕೂಟಕ್ಕೆ ಮತ್ತೊಂದು ಆಘಾತ. ಎಸ್ ಸ್ನೇಹಿತರೆ, ಇಂಡಿಯಾ ಒಕ್ಕೂಟ ಏನಿತ್ತು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ INDA ಒಕ್ಕೂಟ ಅಂತಾನೆ ಕರೆದುಕೊಳ್ಳುವಂತಹ ಈ ಒಕ್ಕೂಟಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಬಿಜೆಪಿಯನ್ನ ಸೋಲಿಸಲೇಬೇಕು ಎನ್ನುವಂತಹ ಪಣದೊಂದಿಗೆ 1 ವರ್ಷದ ಹಿಂದೆ ರಚಿತವಾದಂತಹ ಈ ಒಕ್ಕೂಟಕ್ಕೆ ಇದೀಗ ಒಂದರ ಮೇಲೆ ಒಂದು ಶಾಕ್ ಬೀಳ್ತಲೇ ಇದೆ. ಅದರಲ್ಲೂ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ರಾಮ ಮಂದಿರದ ನಿರ್ಮಾಣದ ನಂತರವಂತೂ INDA ಒಕ್ಕೂಟ ಏನಿದೆ ಅದರ ಮೇಲೆ ಶಾಕ್ ಬಿಡ್ತಿದೆ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಮೊದಲಿಗೆ ಮಮತಾ ಬ್ಯಾನರ್ಜಿ ಅವರು ಇಂಡಿಯಾ ಒಕ್ಕೂಟದಿಂದ ಹೊರ ಬರ್ತೀವಿ ಎನ್ನುವಂತಹ ಮಾತನ್ನು ಹೇಳಿದಾಗ ಭಾರಿ ಕುತೂಹಲಕ್ಕೆ ಕಾರಣವಾಗಿತ್ತು. ಹೌದು, ಇನ್ನೇನು ಮಮತಾ ಬ್ಯಾನರ್ಜಿ ಅವರು ಹೋದ್ರು, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಅನುಕೂಲ ಆಯಿತು ಎನ್ನುವಂತಹ ಕೆಲವೊಂದು ಮಾತುಗಳನ್ನು ಆಡುತ್ತಿರುವಾಗಲೇ ಮತ್ತೊಂದು ಶಾಕ್ ಎದುರಾಗಿತ್ತು. ಅದೇನಪ್ಪ ಅಂದರೆ ಬಿಹಾರದ ನಿತೀಶ್ ಕುಮಾರ್ ಅವರು ಬಿಜೆಪಿಯೊಂದಿಗೆ ಸೇರ್ಪಡೆಗೊಂಡಿದ್ದು. ಹೌದು ಸ್ನೇಹಿತರೆ, ಬಿಹಾರದ ನಿತೀಶ್ ಕುಮಾರ್ NDA ಒಕ್ಕೂಟವನ್ನು ಸೇರುವ ಮೂಲಕ ಬಿಹಾರದಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲದಂತೆ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಹೌದು, ಬಿಹಾರ ಮತ್ತು ಪಶ್ಚಿಮ ಬಂಗಾಳ ಏನಿವೆ ಅತಿ ಹೆಚ್ಚು ಸೀಟುಗಳು ಅಂದರೆ ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹದ್ದು. ಅಲ್ಲಿ ಇಂಡಿಯಾ ಒಕ್ಕೂಟ ಏನಾದರೂ ಜೊತೆಯಾಗಿದ್ದೆ ಆದರೆ ಬಿಜೆಪಿಗೆ ದೊಡ್ಡ ಹೊಡೆತವನ್ನೇ ಕೊಡಬಹುದು ಅಂತ ಭಾವಿಸಿತ್ತು ಯಾವುದು ಈ ಮೈತ್ರಿಕೂಟ. ಆದರೆ ಅದಕ್ಕೆ ದೊಡ್ಡ ಹೊಡೆತವನ್ನು ಕೊಟ್ಟಿದ್ದು ನಿತೀಶ್ ಕುಮಾರ್ ಮತ್ತು ಮಮತಾ ಬ್ಯಾನರ್ಜಿ. ಆಯಿತು, ಇವರಿಬ್ಬರು ಹೋದ್ರು, ಉಳಿದವರಾದರೂ ಏನಾದರೂ ಉಳಿತಾರಾ ಅಂತ ಅಂದರೆ ಅದರ ನಡುವೆಯೇ ಪಂಜಾಬ್ನ AAP ಕೂಡ ಸರಿಯಾಗಿಯೇ ಟಕ್ಕರ್ ಕೊಡ್ತು. ನಾವು ಕೂಡ ಪ್ರತ್ಯೇಕವಾಗಿ ಚುನಾವಣೆಯನ್ನು ನಿಲ್ತೀವಿ, ಇಂಡಿ ಒಕ್ಕೂಟದೊಂದಿಗೆ ನಿಲ್ಲೋದಿಲ್ಲ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದು ನಿಮಗೆ ಗೊತ್ತಿರುವಂಥದ್ದು. ಇದಷ್ಟೇ ಅಲ್ಲದೆ ಸಮಾಜವಾದಿ ಪಾರ್ಟಿ ಏನಿದೆ ಅದು ಕೂಡ ತನ್ನದೇ ಒಪಿನಿಯನ್ ಅನ್ನು ಹೇಳಿದ್ದು ನಿಮಗೆ ಗೊತ್ತಿದೆ. ಅಂದರೆ ನಾವು ಕಾದು ನೋಡುವಂತಹ ತಂತ್ರವನ್ನು ಬಳಸ್ತೀವಿ ಎನ್ನುವಂಥದ್ದು. ಒಂದು ಕಡೆ ಈ ಇಂಡಿಯಾ ಒಕ್ಕೂಟ ಒಂದರ ಹಿಂದೆ ಒಂದು ಸೋಲುಗಳನ್ನು ಅಂದರೆ ಒಕ್ಕೂಟದಿಂದ ಒಬ್ಬೊಬ್ಬರೇ ಕಾಲು ಕೀಳ್ತಾ ಇದ್ದರೆ, ಇದು NDA ಒಕ್ಕೂಟ ಏನಿದೆ ಅದರಲ್ಲಿ ಒಬ್ಬರಿಂದ ಒಬ್ಬರು ಸೇರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬಿಹಾರ. ಹೌದು, ಬಿಹಾರದ ಏನು ನಿತೀಶ್ ಕುಮಾರ್ ಇದ್ದರು, ಮುಖ್ಯಮಂತ್ರಿ ಆಗಿದ್ದರು, ಅವರು ಮತ್ತೆ NDA ಒಕ್ಕೂಟವನ್ನು ಸೇರುವ ಮೂಲಕ NDA ಒಕ್ಕೂಟ ಬಲಿಷ್ಠವಾಗ್ತಾ ಇದ್ದರೆ ಇಂಡಿಯಾ ಒಕ್ಕೂಟ ಏನಿದೆ ಅದು ನಿಧಾನವಾಗಿ ಕುಸಿಯುತ್ತಾ ಇದೆ. ಇದೀಗ ಇದರ ಜೊತೆಗೆ ಮತ್ತೊಂದು ಅಂದರೆ ರಾಷ್ಟ್ರೀಯ ಲೋಕದಳ್ ಏನಿದೆ ಅದು ಕೂಡ ಇದೀಗ ಇಂಡಿಯಾ ಒಕ್ಕೂಟದಿಂದ ಹೊರ ಹೋಗುವಂತಹ ಮಾತುಗಳನ್ನು ಆಡ್ತಾ ಇದೆ. ಹೌದು ಸ್ನೇಹಿತರೆ, ಅದು ಕೂಡ NDA ಒಕ್ಕೂಟವನ್ನು ಸೇರುತ್ತಾ ಎನ್ನುವಂತಹ ಮಾತುಗಳು ಈಗ ಎಲ್ಲೆಡೆ ಚರ್ಚೆ ಆಗ್ತಿದೆ. ಜಯಂತ್ ಚೌಧರಿ ಏನಿದ್ದಾರೆ ಅವರು ಇಂಡಿಯಾ ಒಕ್ಕೂಟದಿಂದ ಹೊರಬರಲು ನಿರ್ಧರಿಸಿದ್ದಾರೆ. ಅದಕ್ಕಾಗಿ NDAಯೊಂದಿಗೆ ಒಕ್ಕೂಟವನ್ನು ಮಾಡಿಕೊಳ್ಳುವುದಾಗಿ ಹೇಳಿದ್ದಾರೆ. ಅಂದರೆ ಇವರಿಗೆ 5 ಕ್ಷೇತ್ರಗಳನ್ನು ಕೊಡುವುದಾಗಿ NDA ಹೇಳಿದೆ ಎನ್ನುವಂಥ ಮಾತುಗಳು ಇದೀಗ ಎಲ್ಲೆಡೆ ಹರಿದಾಡ್ತಾ ಇದೆ. ಸೊ ಆ ಕಾರಣದಿಂದ ಇದೀಗ ಮತ್ತೊಂದು ಶಾಕ್ ಈಗ ಇಂಡಿಯಾ ಒಕ್ಕೂಟಕ್ಕೆ ಬಿದ್ದಿದೆ. ಒಟ್ಟಿನಲ್ಲಿ ಸ್ನೇಹಿತರೆ ಹೇಳೋದಾದರೆ ಈ ಇಂಡಿಯಾ ಒಕ್ಕೂಟ ಏನಿದೆ ಅಂದರೆ ಕರ್ನಾಟಕದ ಚುನಾವಣೆ ಏನಾಯಿತು ಆಗ ತುಂಬ ಬಲಿಷ್ಠವಾಗಿತ್ತು. ಅಂದರೆ ಒಂದು ರೀತಿ ಕಾಂಗ್ರೆಸ್ಗೆ ಮತ್ತೆ ಒಂದು ಚಿಗುರು ಅಂದರೆ ಮತ್ತೆ ಪುನರ್ನೆಲೆ ಸಿಗ್ತಾ ಎನ್ನುವಂತಹ ಭಾವನೆ ಮೂಡಿತು. ಆದರೆ ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಬಳಿಕ ಈ ಒಕ್ಕೂಟಕ್ಕೆ ಒಂದರ ಹಿಂದೆ ಒಂದು ಹೊಡೆತಗಳು ಬೀಳ್ತಾ ಇದೆ. ಇತ್ತ BJP ಒಂದಿಲ್ಲ ಒಂದು ಪ್ಲಾನ್ಗಳನ್ನು ಮಾಡ್ತಾ ಇದೆ. ಒಂದು ಕಡೆ ರಾಮ ಮಂದಿರ ಕಟ್ತಾ ಇದೆ, 370 ಆ್ಯಕ್ಟ್ ತರ್ತಿದೆ, CAA ತರ್ತಿದೆ. ಅಂದರೆ ಇವೆಲ್ಲವೂ BJPಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದ್ದರೆ ಕಾಂಗ್ರೆಸ್ಗೆ ಇಂಡಿಯಾ ಒಕ್ಕೂಟ ಏನಿತ್ತು ಇವೆಲ್ಲವನ್ನ ತಡೆಯಲಾಗದ ಒಂದು ರೀತಿಯಲ್ಲಿ ಇರೋ ಕಾರಣದಿಂದ ಒಬ್ಬೊಬ್ಬರೇ ಅಂದರೆ ಇಂಡಿಯಾ ಒಕ್ಕೂಟದಲ್ಲಿ ಇದ್ದಂತಹ ನಿತೀಶ್ ಕುಮಾರ್ ಇರಬಹುದು, ಮಮತಾ ಬ್ಯಾನರ್ಜಿ ಇರ್ಬೋದು, ಆ್ಯಪ್ ಇರ್ಬೋದು, ಅಖಿಲೇಶ್ ಯಾದವ್ ಇರಬಹುದು, ಈಗ ಜಯಂತ್ ಚೌಧರಿ ಏನಿದ್ದಾರೆ ಅವರು ಕೂಡ ಇದೀಗ ಒಂದರ ಹಿಂದೆ ಒಂದು ಈ ಒಕ್ಕೂಟವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಇದು ಕೂಡ ಫೆಬ್ರವರಿ 12ರಂದು ಜಯಂತ್ ಏನಿದೆ ಚೌಧರಿ ಇದ್ದಾರೆ ಅವರು ಅವರ ತಂದೆಯ ಜನ್ಮ ದಿನೋತ್ಸವ ಏನಿದೆ ಆ ಸಮಯದಲ್ಲಿ ಇಂತಹದೊಂದು ಘೋಷಣೆಯನ್ನ ಮಾಡ್ತಾರೆ ಎನ್ನುವಂತಹ ಮಾತುಗಳು ಈಗ ಕೇಳ್ತಾ ಇದೆ. ಒಟ್ಟಿನಲ್ಲಿ ಈಗ ಇಂಡಿಯಾ ಒಕ್ಕೂಟಕ್ಕೆ ಭಾರಿ ಹೊಡೆತವೇ ಬಿದ್ದಿದೆ ಅಂದರೆ ತಪ್ಪಾಗಲಾರದು. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ TV ಕನ್ನಡ.